ಚುನಾವಣಾ ದಿನಾಂಕ ಹತ್ತಿರವಾಗ್ತಾ ಇದ್ದಂತೆ ಅಖಾಡದಲ್ಲಿ ನಾಯಕರ ಮಾತಿನ ಸಮರ ಕೂಡ ಶುರುವಾಗಿದೆ. ನಿನ್ನೆ ಗ್ಯಾರಂಟಿ ಸಮಿತಿ ಸಭೆ ನಡೆಸಿದ ಸಿಎಂ ಸಿದ್ದರಾಮಯ್ಯ ಬಿಜೆಪಿಗರ ಮನೆ ಹಾಳಾಗ ಅಂತ ಹೇಳಿದ್ದಾರೆ. ಬಿಜೆಪಿ ಅವರು ಇದಾರಲ್ಲ, ಅವ್ರಿಗೆ ಸತ್ಯ ಹೇಳಿ ಗೊತ್ತೇ ಇಲ್ಲ. ಅವ್ರಿಗೆ ಬಿಜೆಪಿ ಅವರು ಮನೆ ಹಾಳಾಗ, ದೇಶನೇ ಹಾಳಾಗ್ಲಿ ಅಂತ ಕಾಂಗ್ರೆಸ್ ನೀತಿ. ಏಟಿಗೆ ಎದುರೇಟು. ಲೋಕಸಭಾ ಚುನಾವಣಾ ಕಣ ದಿನೇ ದಿನೇ ಕಾವು ಪಡೆದುಕೊಳ್ತಿದ್ದು ನಾಯಕರು ಕೂಡ ಮಾತಿನ ಸಮರಕ್ಕೆ ಇಳಿದಿದ್ದಾರೆ. ಅದರಲ್ಲೂ ನಿನ್ನೆ ಸಿಎಂ ಸಿದ್ದರಾಮಯ್ಯ ಬಿಜೆಪಿಯನ್ನ ಹಿಗ್ಗಾಮುಗ್ಗಾ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಬಿಜೆಪಿಯವರ ಮನೆ ಹಾಳಾಗ ಬರೀ ಸುಳ್ಳೆ ಹೇಳೋದು. ಬಿಜೆಪಿ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಹಿಗ್ಗಾಮುಗ್ಗಾ ವಾಗ್ದಾಳಿ. ಚುನಾವಣಾ ಪ್ರಚಾರಕ್ಕೆ ಗ್ಯಾರಂಟಿ ಸಮಿತಿಯನ್ನ ಸಮರ್ಥವಾಗಿ ಬಳಸಿಕೊಳ್ಳಲು ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837300. ಪ್ಲಾನ್ ಮಾಡಿರುವ ಸಿಎಂ ಮತ್ತು ಡಿಸಿಎಂ ಡಿಕೆ ನಿನ್ನೆ ಗ್ಯಾರಂಟಿ ಸಮಿತಿ ಸದಸ್ಯರ ಸಭೆ ನಡೆಸಿದ್ರು. ಈ ವೇಳೆ ಬಿಜೆಪಿ ಗ್ಯಾರಂಟಿ ಯೋಜನೆಗಳನ್ನ ಜನರಿಗೆ ತಲುಪಿಸುವ ಬಗ್ಗೆ ಸಿಎಂ ಹಾಗೂ ಡಿಕೆ ಪಾಠ ಮಾಡಿದ್ರು. ಬಿಜೆಪಿ ವಿರುದ್ಧ ಸಿಎಂ ಸಿದ್ದರಾಮಯ್ಯ ವಾಗ್ದಾಳಿ ನಡೆಸಿದ್ರು. ಬಿಜೆಪಿ ಅವರು ಇದಾರಲ್ಲ, ಈ ನುಸ್ಕುನಿಕಾಯಿ ಅಂತೀವಿ ನಾವು ಇದರಲ್ಲಿ, ನಮ್ಮ ಹಳ್ಳಿನಲ್ಲಿ ಆ ತರ ಬರೀ ಸುಳ್ಳೆ ಹೇಳೋದು ಗಿರಾಕಿಗಳು. ಅವ್ರಿಗೆ ಸತ್ಯ ಹೇಳಿ ಗೊತ್ತೇ ಇಲ್ಲ ಅವ್ರಿಗೆ. ಅದಕ್ಕೆ ನಾನು ಅನೇಕ ಸಾರಿ ಹೇಳ್ತೀನಿ, ಸುಳ್ಳೆ ಅವ್ರ ಮನೆ ದೇವರು. ಇವರು ಈ ಬಿಜೆಪಿ ಅವರು ಇವ್ರ ಮನೆ ಹಾಳಾಗ ಯಾವತ್ತಾರು ಒಂದು ದಿನ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿಯಾಗಿದ್ದಾರೆ ಅಂದ್ರೆ ಇವರು ಬಹಳ ಸುಳ್ಳು ಹೇಳದವರು. ಪ್ರಧಾನಮಂತ್ರಿಗಳು, ಈ ದೇಶದ ಪ್ರಧಾನಮಂತ್ರಿಗಳಲ್ಲಿ ಹೆಚ್ಚು ಸುಳ್ಳು ಹೇಳದವರು ಅಂದ್ರೆ ಇವರೇ, ಮಿಸ್ಟರ್ ನರೇಂದ್ರ ಮೋದಿ. ಬಹಳ ಸುಳ್ಳು ಹೇಳಿದರು, ಒಂದು ಈಡೇರಿಸಿಲ್ಲ. ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಮೋದಿ ಗ್ಯಾರಂಟಿ ಬಗ್ಗೆ ಲೇವಡಿ ಮಾಡಿದ್ರು. ಮೋದಿಯವರು ಈ ಗ್ಯಾರಂಟಿ ಮಾಡೋಕ್ಕಾಗೋದಿಲ್ಲ, ಸರ್ಕಾರ ಬರ್ಬಾದ್ ಆಗೋಯ್ತಾರೆ ಅಂತ. ಈಗ ನಮ್ ಗ್ಯಾರಂಟಿ ಬಿಟ್ಬಿಟ್ರು, ಈಗ ನೋಡ್ಬಿಟ್ಟು ಅದಾಗೋದಿಲ್ಲ ಅಂದ್ರು. ಮಧ್ಯಪ್ರದೇಶದಲ್ಲಿ ಅಲ್ಲಿ ಕೊಟ್ಬಿಟ್ರು ಹೆಣ್ಮಕ್ಳಿಗೆ ಎಲೆಕ್ಷನ್ ಮುಂಚಿತವಾಗಿ. ಈಗ ನಾವು ಕೊಟ್ಟಿದ್ದಲ್ಲ ಇದನ್ನ ಜಾಗ, ಅದನ್ನೆಲ್ಲ ಬ್ಲಾಕ್ ಮಾಡ್ಬಿಟ್ಟು ಇದರಲ್ಲಿ ಪೇಪರಲ್ಲಿ ಮೋದಿ ಗ್ಯಾರಂಟಿ ಅಂತ ಹಾಕ್ತವ್ರೆ. ಬಿಜೆಪಿ ಗ್ಯಾರಂಟಿ ಅದು ಮೋದಿ ಗ್ಯಾರಂಟಿ ಅಂತ, ನಮ್ದು ಕಾಂಗ್ರೆಸ್ ಗ್ಯಾರಂಟಿ. ಸಿದ್ದರಾಮಯ್ಯನವರ ಈ ಮಾತಿಗೆ ತಿರುಗೇಟು ಕೊಟ್ಟಿರುವ ಬಿಜೆಪಿ ನಾಯಕ ಸಿಟಿ ರವಿ ಯಾರದ್ದಾದ್ರೂ ಮನೆ ಹಾಳಾಗ್ಲಿ ಅಂತ ಬಯಸೋದು ಒಳ್ಳೇದಲ್ಲ ಅಂತ ಹೇಳಿದ್ದಾರೆ. ದೇಶನೇ ಹಾಳಾಗ್ಲಿ ಅಂತ ಕಾಂಗ್ರೆಸ್ ನೀತಿ. 46 ಕೋಟಿ ಜನ ಭಾರತೀಯ ಜನತಾ ಪಾರ್ಟಿಗೆ ಓಟ್ ಹಾಕಿದ್ದಾರೆ. 46 ಕೋಟಿ ಜನ ಮನೆ ಹಾಳಾಗ್ಲಿ ಅಂದರೆ ದೇಶವೇ ಹಾಳಾಗುತ್ತೆ. ಉಳಿಯೋರು ಯಾರು ಅಂದರೆ ಇವರು ಬಹುಶಃ ಪಾಕಿಸ್ತಾನ ಜಿಂದಾಬಾದ್ ಅನ್ನೋರು ಮಾತ್ರ ಉಳಿಬೇಕು ಅನ್ನೋದು ಅವ್ರ ಮನಸ್ಥಿತಿ ಇದ್ದಂಗಿದೆ. ಯಾರ ಮನೆಯೂ ಹಾಳಾಗಲಿ ಅಂತ ಬಯಸೋದು ಒಳ್ಳೆ ರಾಜಕಾರಣ ಅಲ್ಲ. ನಾವು ಬಯಸ್ತೇವೆ ದೇಶಕ್ಕೆ ಒಳ್ಳೇದಾಗಬೇಕು, ದೇಶದಲ್ಲಿರುವ 140 ಕೋಟಿ ಜನರಿಗೂ ಒಳ್ಳೇದಾಗಬೇಕು ಅಂತ ನಾವು ಬಯಸ್ತೇವೆ. ಅವರು ರಾಜಕೀಯವಾಗಿ ಕಾಂಗ್ರೆಸ್ ಇರ್ಬೋದು, ರಾಜಕೀಯವಾಗಿ ಇನ್ನೊಂದು ಪಕ್ಷಕ್ಕೆ ಇರ್ಬೋದು, ಅವ್ರ ಮನೆ ಹಾಳಾಗಲಿ ಅಂತ ನಾವು ರಾಜಕಾರಣ ಮಾಡಿಲ್ಲ. ಒಟ್ಟಾರೆ ಚುನಾವಣಾ ಕಣದಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ನಾಯಕರು ಭಾರಿ ಮಾತಿನ ಸಮರ ನಡೆಸಿದ್ದು ಗ್ಯಾರಂಟಿ ಗುದ್ದಾಟ ಕೂಡ ಈಗ ತಾರಕಕ್ಕೇರಿದೆ. ಬ್ಯೂರೋ ರಿಪೋರ್ಟ್, ಟಿವಿ9.